ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೋರ್ತ್ T20 ಮ್ಯಾಚಲ್ಲಿ ನಮ್ಮ ಇಂಡಿಯಾ ಸೋತ ನಂತರ ಹರ್ಷಿತ್ ರಾಣಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಾದಾಗಿ ನೋಡೋದಾದರೆ ಹರ್ಷಿತ್ ರಾಣಾ ಅವರು ಈ ನಿನ್ನೆಯ ಮ್ಯಾಚಲ್ಲಿ ನನಗೆ ಬಾಲಿಂಗಲ್ಲಿ ವಿಕೆಟ್ ತಗೊಳ್ಳೋಕ್ಕಾಗಲಿಲ್ಲ, ಅದು ಒಂದು ಬೇಜಾರಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಕಡೆ ನೋಡೋದಾದರೆ ಬ್ಯಾಟಿಂಗಲ್ಲಿ ನೋಡೋದಾದರೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಅಭಿಷೇಕ್ ಶರ್ಮಾ ಅವರಾಗಿರ್ಬೋದು, ಸಂಜು ಸ್ಯಾಮ್ಸನ್ ಅವರಾಗಿರ್ಬೋದು, ಸೂರ್ಯಕುಮಾರ್ ಅವರು ಎಲ್ಲ ಔಟಾಗಿ ಹೋಗ್ತಾ ಇರ್ತಾರೆ ಬ್ಯಾಕ್ ಟು ಬ್ಯಾಕ್. ರಿಂಕು ಸಿಂಗ್ ಅವರು ನಿಂತು ಕೇವಲ 30 ಬಾಲ್ಗೆ 39 ರನ್ ಹಿಡಿದ್ರ ಮೂಲಕ ಅವರು ಒಂದು ಸ್ವಲ್ಪ ಆಡ್ತಾರೆ. ಅದಾದಮೇಲೆ ಶಿವಮ್ ದುಬೆ ಅವರು ಬರ್ತಾರೆ. ಶಿವಮ್ ದುಬೆ ಅವರು ಬಂದ ನಂತರ ಅವರು ಕೂಡ ಒಂದು ಚೆನ್ನಾಗಿಯೇ ಆಡ್ತಾ ಇರ್ತಾರೆ. ಕೇವಲ ಒಂದು 23 ಬಾಲ್ಗೆ 67 ರನ್ ಹೊಡೆಯೋದ್ರ ಮೂಲಕ ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ಮತ್ತೊಂದು ಎಂಡಲ್ಲಿ ಒಂದು ಹರ್ಷಿತ್ ರಾಣಾ ಅವರು ಬರ್ತಾರೆ. ಆ ಟೈಮಲ್ಲಿ ಹರ್ಷಿತ್ ರಾಣಾ ಅವರು ಕೂಡ ಒಂದು 4-6 ಹೊಡೆಯೋಕ್ಕೆ ಮೊದಲಿಂದ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಆಗ್ತಾರಲ್ಲ. ಅದನ್ನೇ ಕೂಡ ಹೇಳ್ತಾ ಇರ್ತಾರೆ, ಒಂದು ಶಿವಮ್ ದುಬೆ ಅವರು ಅದನ್ನೇ ಹೇಳ್ತಿರ್ತಾರೆ, ಒಂದು ಸಿಂಗಲ್ ತೆಗೆದುಕೊಡು ಸಾಕು, ಒಂದು ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ. ಬಟ್ ಹರ್ಷಿತ್ ರಾಣಾ ಅವರು ಒಂದು 4-6 ಹೊಡೆಯೋ ಯತ್ನದಲ್ಲಿ ಒಂದು ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದ ಶಿವಮ್ ದುಬೆರ್ನ ಔಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಹರ್ಷಿತ್ ರಾಣಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ನನಗೂ ಕೂಡ ತುಂಬ ಬೇಜಾರಾಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಶಿವಮ್ ದುಬೆ ಇದ್ದಿದ್ದರೆ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋ ಚಾನ್ಸ್ ಇತ್ತು, ಹಾಗಾಗಿ ನನಗೂ ಕೂಡ ತುಂಬ ಬೇಜಾರಾಗಿದೆ, ಸಾರಿ ಶಿವಮ್ ದುಬೆ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.